ಹಾಯ್ ಎವ್ರಿವನ್, ನನ್ನ ಗಾರ್ಡನ್ಗೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಈ ದಿನ ನಾನು ಒಂದು ರುಚಿಕರವಾದಂತಹ ಹಣ್ಣು ಅಥವಾ ತರಕಾರಿ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಅಂದರೆ ಅದು ಟೊಮ್ಯಾಟೊ ಗಿಡ. ಇದನ್ನು ತಾರಸಿನಲ್ಲಿ ಹೇಗೆ ಬೆಳಿಬಹುದು, ಎಷ್ಟು ನೀರು ಮತ್ತು ಗೊಬ್ಬರವನ್ನು ಹಾಕಿ ಹೆಚ್ಚು ಟೊಮ್ಯಾಟೊಗಳನ್ನು ಪಡಿಬಹುದು ಎಂಬುದನ್ನು ನಾವು ತಿಳ್ಕೊಳ್ಳೋಣ. ನೋಡಿ, ಈ ಗಿಡದಲ್ಲಿ ಬಹಳ ಹೂವು ಮತ್ತು ಕಾಯಿಗಳು ಬಂದಿದೆ. ಟೊಮೆಟೊ ಬೆಳೆಯುವವರು ಕೆಲವು ತೊಂದರೆಗಳನ್ನು ಎದುರಿಸ್ತಾ ಇರ್ತಾರೆ. ಆ ಸಮಸ್ಯೆಗಳು ಏನು ಅಂತ ಅಂದರೆ, ಗಿಡದಲ್ಲಿ ಹೂಗಳು ಉದುರಿ ಹೋಗುತ್ತೆ, ಹಾಗೆ ಕಾಯಿ ಗಿಡದಲ್ಲಿ ಬಂದರೂ ಕೂಡ ಅರ್ಧದಲ್ಲೇ ಕೊಳೆತು ಹೋಗುತ್ತೆ ಅಂತ. ಹಾಗಾಗಿ ನಾನು ಈ ವಿಡಿಯೋನಲ್ಲಿ ಯಾವ ರೀತಿ ಗಿಡಕ್ಕೆ ಕೇರ್ ತೆಗೆದುಕೊಂಡ್ರೆ ಈ ಸಮಸ್ಯೆಗಳನ್ನು ನಿವಾರಿಸ್ಕೊಂಡು ಟೊಮ್ಯಾಟೊಗಳನ್ನು ಹೆಚ್ಚು ಬೆಳಿಬಹುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೋಡಿ, ಮೊದಲು ಸಸಿ ಪಾಟ್ಗೆ ಹಾಕುವಾಗ ಮಣ್ಣಿನಲ್ಲಿ ನೀರು ನಿಲ್ಲದ ಹಾಗೆ ನೋಡ್ಕೊಳ್ಬೇಕು. ಅಂದರೆ ಮಣ್ಣು 50% ಇದ್ದರೆ 30% ಗೊಬ್ಬರ ಹಾಕಬೇಕು. ಹಾಗೆಯೇ 20% ಮರಳು ಅಥವಾ ಕೋಕೋಪೀಟನ್ನು ಮಿಕ್ಸ್ ಮಾಡಿ ಪಾಟು ಅಥವಾ ಗ್ರೋ ಬ್ಯಾಗಿಗೆ ಹಾಕಬೇಕು. ಕೋಕೋಪೀಟನ್ನು ಹಾಕಿದ್ರೆ ಮಣ್ಣಿನಲ್ಲಿ ತೇವಾಂಶ ಹಾಗೇ ಇರುತ್ತೆ. ಭತ್ತದ ಹೊಟ್ಟಿದ್ರೆ ಅದನ್ನು ಕೂಡ ಮಿಕ್ಸ್ ಮಾಡಬಹುದು. ಆಗ ಮಣ್ಣು ಸ್ವಲ್ಪ ಲೂಸ್ ಆಗಿ ಬೇರುಗಳು ಆಳವಾಗಿ ಹೋಗೋದಕ್ಕೆ ಸುಲಭವಾಗುತ್ತೆ. ಗಿಡದಲ್ಲಿ ಒಣಗಿದ ಎಲೆಗಳು ಅಥವಾ ಹಳದಿ ಬಣ್ಣಕ್ಕೆ ತಿರುಗಿದಂತಹ ಎಲೆಗಳ ಇದ್ದರೆ ಅದನ್ನು ತೆಗೆದು ಹಾಕಬೇಕು. ಅಲ್ಲದೇ ಸಕ್ಕರ್ಸ್ ಅಂದರೆ ಕೊಂಬೆಯ ಮಧ್ಯದಲ್ಲಿ ಚಿಗುರುಗಳು ಬಂದಿರುತ್ತೆ, ಅದನ್ನು ಸಹ ಗಿಡದಿಂದ ಕೀಳಬೇಕು. ಬಿಸಿಲಿನ ಬಗ್ಗೆ ಹೇಳೋದಾದರೆ, ಈ ಗಿಡಕ್ಕೆ ಬಿಸಿಲು ಬಹಳ ಅವಶ್ಯಕ. ದಿನದಲ್ಲಿ ಸುಮಾರು 6ರಿಂದ 7 ಗಂಟೆಗಳ ಕಾಲ ಬಿಸಿಲು ಬೇಕು. ಬಿಸಿಲು ಇಲ್ಲದಿದ್ದರೆ ಹೂಗಳು ಬರಲ್ಲ. ಅಲ್ಲದೇ ಟೊಮೆಟೊ ಕೆಂಪು ಬಣ್ಣಕ್ಕೂ ಕೂಡ ಟರ್ನ್ ಆಗಬೇಕಾದ್ರೆ ಬಿಸಿಲು ಬೇಕೇ ಬೇಕು. ಇನ್ನೊಂದು ಕೇರ್ ಏನು ಅಂದರೆ, ಈ ಗಿಡಕ್ಕೆ ಹ್ಯುಮಿಡಿಟಿ ಇರಬೇಕು. ಅದಕ್ಕೆ ಯಾವಾಗಲೂ ಕೂಡ ನೀರನ್ನು ಗಿಡದ ಎಲೆಗಳ ಮೇಲೆ ಸ್ಪ್ರೇ ಮಾಡ್ತಾ ಇರಬೇಕು. ಈ ಗಿಡದ ಮಣ್ಣಿನಲ್ಲಿ ತೇವಾಂಶ ಇರಬೇಕು. ಅಂದರೆ ನೀರನ್ನು ಪ್ರತಿದಿನ ಅಥವಾ ದಿನ ಬಿಟ್ಟು ದಿನ ಹಾಕಬೇಕು. ನೀರು ಹೆಚ್ಚು ಹಾಕಿದರೆ ಗಿಡದಲ್ಲಿ ಹೂವು ಉದುರುತ್ತೆ ಅಥವಾ ಬೇರುಗಳು ಕೊಳೆತು ಹೋಗುತ್ತೆ. ಹಾಗಾಗಿ ಎಷ್ಟು ಅವಶ್ಯಕ ಇದೆಯೋ ಅಷ್ಟು ಮಾತ್ರ ನೀರನ್ನು ಹಾಕಬೇಕು. ಈ ಗಿಡಕ್ಕೆ ಯಾವುದಾದ್ರೂ ಸಾವಯವ ಗೊಬ್ಬರವನ್ನು ಹಾಕಬೇಕು. ಸಗಣಿ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರ ಇದ್ದರೆ ಅದನ್ನು 15ರಿಂದ 20 ದಿನಕ್ಕೊಮ್ಮೆ ಹಾಕ್ತಾ ಇರಬೇಕು. ಕೆಲವು ಸಲ ಟೊಮೆಟೊ ಕಾಯಿ ಅರ್ಧದಷ್ಟು ಕೊಳೆತು ಹೋಗುತ್ತೆ. ಇದು ಯಾಕೆ ಅಂತ ಹೇಳಿದ್ರೆ, ಗಿಡದಲ್ಲಿ ಕ್ಯಾಲ್ಶಿಯಂ ಕಡಿಮೆ ಆದಾಗ ಈ ರೀತಿ ಆಗುತ್ತೆ. ಆಗ ಎಕ್ಸೆಲ್ ಪೌಡರನ್ನು ಗಿಡಕ್ಕೆ ಹಾಕಬಹುದು ಅಥವಾ ಬಾಳೆಹಣ್ಣಿನ ಸಿಪ್ಪೆಯ ಲಿಕ್ವಿಡ್ ಫರ್ಟಿಲೈಸರ್ನೂ ಕೂಡ ಗಿಡಕ್ಕೆ ಹಾಕ್ಬೋದು. ಅಲ್ಲದೇ ಇದರ ಬುಡವನ್ನು ತೆಂಗಿನ ನಾರಿದ್ರೆ ಅಥವಾ ನಮ್ಮ ಹತ್ರ ಏನಾದರೂ ಕಡಲೆಕಾಯಿ ಸಿಪ್ಪೆ ಇದ್ದರೆ ಅದರಿಂದ ಮಲ್ಚಿಂಗನ್ನು ಮಾಡಬಹುದು. ಗಿಡ ಸ್ವಲ್ಪ ಉದ್ದ ಬೆಳೆಯೋದ್ರಿಂದ ಪ್ರಾರಂಭದಲ್ಲೇ ಗಿಡಕ್ಕೆ ಸಪೋರ್ಟ್ಗೆ ಕೋಲುಗಳನ್ನು ನೆಡಬೇಕು. ಆಗ ಗಿಡ ಬಹಳ ನೇರವಾಗಿ ನಿಲ್ಲುತ್ತೆ. ಅಕಸ್ಮಾತ್ ಗಿಡ ನೆಲಕ್ಕೆ ಬಾಗಿ ಏನಾದರೂ ಮಣ್ಣಿಗೆ ಬಿದ್ದರೆ ಫಂಗಸ್ ಅಟ್ಯಾಕ್ ಆಗುತ್ತೆ. ಆಗ ಗಿಡಕ್ಕೆ ಕೆಲವು ಸಲ ಮಿಲಿ ಬಗ್ಸು ಮತ್ತಿತರ ಕೀಟಗಳು ಬರುತ್ತೆ. ಆಗ ಸ್ವಲ್ಪ ಬೇವಿನ ಎಣ್ಣೆಯನ್ನು ಸ್ಪ್ರೇ ಮಾಡಬೇಕು. ಹೀಗೆ ಈ ಟಿಪ್ಸನ್ನು ನೀವು ಫಾಲೋ ಮಾಡಿದ್ರೆ ನೀವು ಕೂಡ ಬೆಟರ್ ರಿಸಲ್ಟ್ಸನ್ನು ಪಡಿಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಟೆರೆಸ್ ಗಾರ್ಡನಿಂಗ್.